ಮಹಾಕಾಲ, ಬದಲಾಗೋ. ನೀನು ಮನುಷ್ಯ ರೂಪಕ್ಕೆ ಬರದೆ ಹೋದ್ರೆ ಬೇರೆ ದಾರಿನೇ ಇಲ್ಲ. ಹಾ, ಬದಲಾಗೋ. ಬಾ ಬಾ ನಾಗಿಣಿ, ಬಾ. ಏನ್ ಬಾಬಾ, ಈ ನಾಗಿಣಿ ಯಾಕೆ ಹಾವಿನ ರೂಪದಿಂದ ಮನುಷ್ಯ ರೂಪಕ್ಕೆ ಬದಲಾಗ್ತಾ ಇಲ್ಲ? ಏನಾಯ್ತು ಏನಾಯ್ತು ಬಾಬಾ, ಹೇಳಿ. ಜೈ ಮಹಾಕಾಲ. ನಾವೆಲ್ಲ ಒಂದು ಕ್ಷಣ ಮೂರ್ಖರಾಗ್ಬಿಟ್ಟಿರುದ್ರ. ಇದು ಇಚ್ಛಾಧಾರಿ ನಾಗಿಣಿಯಲ್ಲ, ಸಾಮಾನ್ಯವಾದ ಹಾವು. ಏನ್ ಹೇಳ್ತಾ ಇದ್ದೀರಾ ಬಾಬಾ? ಇದು ಬರೀ ಹಾವ. ಹಾಗಾದ್ರೆ ನಾಗಿಣಿಯಲ್ಲಿ ನಿಮ್ಮ ಪುಂಗಿ ನಾದಕ್ಕೆ ಎಲ್ಲೇ ಇದ್ರೂ ಬರಬೇಕು ಅಂತ ಹೇಳಿದ್ರಿ. ಹೇಳಿದ್ದೆ, ಆದರೆ ಅದು ಬರೋ ತನಕ ನಾವು ಕಾಯ್ದೆ. ಯಾವನೇ ಇಚ್ಛಾದಾರಿ ನಾಗಿಣಿ ಅನ್ಕೊಂಡು ತಪ್ಪು ಮಾಡ್ಬಿಟ್ವಿ. ಈ ಹಾವು ನಮ್ಮ ದಾರಿನ ತಪ್ಪಿಸ್ಬಿಡ್ತು ರುದ್ರ. ನಮ್ಮ ದಾರಿನೇ ತಪ್ಪಿಸ್ತೀಯಾ? ನೀನು ಕೇವಲ ಹಾವು. ಮತ್ತೆ ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಿನ್ನ ಜೀವನೇ ಕಳ್ಕೊತ್ಯಾ. ಹೋಗೋ. ಈಗೇನ್ ಮಾಡೋದು ಬಾಬಾ? ಮತ್ತೆ ಆ ನಾಗಿಣಿ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಬಿಡಬಾರ್ದು ಬಾಬಾ. ನಿಮ್ಮ ಶಕ್ತಿನೆಲ್ಲ ಉಪಯೋಗಿಸಿ ಮತ್ತೆ ಅವಳನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿ. ನಮ್ಮನ್ನಿಷ್ಟೊಂದು ಆಟ ಆಡಿಸ್ತಿರೋಳನ್ನ ಬಿಡಬಾರ್ದು ನಾವು. ಚಿಂತೆ ಬೇಡ ರುದ್ರ, ಆ ನಾಗಿಣಿ ನಾನು ಕರೆದ್ರೆ ಬಂದೇ ಬರ್ತಾಳೆ. ಜೈ ಮಹಾಕಾಲ. ಅಪ್ಪ, ಇದು ತಪ್ಪಲ್ವಾ? ಯಾವುದು? ಇಷ್ಟೊಂದು ಬ್ಲ್ಯಾಕ್ ಮನಿ ಇಟ್ಕೊಳ್ಳೋದು ಕಾನೂನು ಪ್ರಕಾರ ಇದು ಅಪರಾಧ ತಾನೆ? ಹೌದು, ಪಬ್ಲಿಕ್ ಆದರೆ ತಪ್ಪು, ಇಲ್ಲಾಂದರೆ ತಪ್ಪಲ್ಲ. ಈ ದೇಶದಲ್ಲಿ ಈ ಥರ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅಂಥದ್ರಲ್ಲಿ ಇದೇನೂ ಅಲ್ಲ ಬಿಡು. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಅಪ್ಪ. ಅಕಸ್ಮಾತ್ ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇರೋ ವಿಚಾರ ಹೊರಗಿನವ್ರಿಗೇನಾದ್ರು ಗೊತ್ತಾದರೆ ನಮ್ಮ ಮರ್ಯಾದೆ ಏನಾಗಬೇಡ, ಈ ಕಂಪ್ನಿ ರೆಪ್ಯುಟೇಷನು. ನೋಡು, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಕೆ ಹೋಗ್ಬೇಡ. ಈ ಅಮೌಂಟ್ನ ನಾನು ಎಲ್ಲಿಗೆ ಹೇಳ್ತೀನಿ ಅಲ್ಲಿಗೆ ತಲುಪಿಸು. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಯಾರು ನೀವು? ನಾವು ಎಕನಾಮಿಕ್ ಅಫೆನ್ಸಸ್ ವಿಂಗ್ನಿಂದ ಬಂದಿದ್ದೀವಿ. ನಿಮ್ಮಲ್ಲಿ ಬ್ಲ್ಯಾಕ್ ಮನಿ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ರೈಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು. ಅದು ನಿಮ್ಮ ಮೊಬೈಲು, ಆಫೀಸ್ ಕೀ ಎಲ್ಲ ಕೊಡಿ. ಕೊಡ್ರಿ. ಅಲ್ಲ ಸರ್, ಅದು ನಿಮ್ಮ ಮೊಬೈಲ್ ಕೊಡಿ. ರೀ, ನಿಮ್ಮ ಚಾಂಬರಲ್ಲಿ. ಸರ್, ಆ ಕಡೆ ಇದೆ ಸರ್. ಆಫೀಸರ್, ಇವ್ರ ಚಾಂಬರ್ ಚೆಕ್ ಮಾಡಿ. ಬನ್ನಿ 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 ಬನ್ನಿ. ಓ ಮೈ ಗಾಡ್, ಬೇರೆ ಎಲ್ಲ ಚೆಕ್ ಮಾಡ್ರಿ. ಸರ್, ಇಲ್ಲೊಂದು ಸೂಟ್ ಕೇಸ್ ಇದೆ ನೋಡ್ರಿ, ಚೆಕ್ ಮಾಡ್ರಿ. ಏನ್ರಿ ಇದೆಲ್ಲ? ಬ್ಲ್ಯಾಕ್ ಅಲ್ಲದೆ ಮತ್ತೇನಿದು? ಮಿಸ್ಟರ್ ವಿಷ್ಣು ಅವರೇ, ನಿಮ್ಮ ಈ ಎಲ್ಲ ಅಮೌಂಟ್ಗೆ ನಮ್ಮ ಹತ್ರ ಏನೂ ಅಕೌಂಟ್ ಸಿಗ್ತಾ ಇಲ್ಲ.
ನಿಮ್ಮ ಹತ್ರ ಏನಾದರೂ ಇದ್ರೆ ಕೊಡಿ. ಅದು ಸರ್, ನೀವು ಪರ್ಮಿಷನ್ ಕೊಟ್ಟರೆ ನಾನು ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ವಾಶ್ರೂಮ್ ಎಲ್ಲಿದೆ ಈ ಕಡೆ ನೋಡ್ರಿ. ಸರ್ ಹೋಗ್ಬೋದು. ಸರಿ ಹೋಗಿ. ಅರ್ಜುನ್ ಜಾತಕ, ಹುಡುಗಿರ್ ಜಾತಕ. ಓಹೋ, ತ್ರಿವೇಣಿಯವರು ಒಳ್ಳೆ ಕಡೆ ಹುಡುಗಿ ನೋಡಿರೋ ಹಾಗಿದೆ. ಹೌದು, ಒಂದೆರಡು ಮೂರು ಕಡೆ ಬಂದಿದೆ. ಈ ಜಾತಕದಲ್ಲಿ ನಮ್ಮ ಅರ್ಜುನ್ ಜಾತಕಕ್ಕೆ ಯಾವ ಹೊಂದಾಣಿಕೆ ಆಗುತ್ತೆ ಅಂತ ಸ್ವಲ್ಪ ನೋಡಿ ಹೇಳಿ. ಆಯ್ತು. ಶಾಸ್ತ್ರಿಗಳೇ, ಇದು ನಮ್ಮ ಅತ್ತೆಮ್ಮ ಅವ್ರ ತಂಗಿ ಮಗಳ ಜಾತಕ. ಈ ಜಾತಕ ನಮ್ಮ ಅರ್ಜುನ್ ಜಾತಕದ ಜೊತೆ ಹೊಂದಾಣಿಕೆ ಆಗುತ್ತಾ ಅಂತ ನೋಡಿ ಹೇಳಿ. ಜಾತಕ ಹೊಂದೋದಾದರೆ ಅವರಿಬ್ಬರು ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀವಿ. ಆಯ್ತು, ನೋಡೋಣ. ಹಾಂ, ನೀವು ಹೇಳಿದ್ದು ಇದೇ ಹುಡುಗಿ ಅಲ್ವಾ? ಹೆಸರು ಮಯೂರಿ. ಹೌದು, ಅವಳೇ. ಅಲ್ಲಿ ಅಯ್ಯೋ ದೇವ್ರೆ, ಇದೇನು ಶಾಸ್ತ್ರಿಗಳೇ? ಜಾತಕ ನೋಡೋ ಹೊತ್ತಲ್ಲಿ ಹೇಮನ್ ಮೇಲೆ ಹಲ್ಲಿ ಬಿತ್ತು. ಏನು ನೋಡಿದ್ರೆ ದೀಪ ಆರೋಯ್ತು. ಏನಿದೆಲ್ಲ? ಇದು ಶುಭ ಶಕನ ಅಲ್ಲ, ಅಪಶಕನ. ಮುಂದಿನ ಶುಕ್ಲ ಪಕ್ಷ ಬರೋ ತನಕ ಈ ಯಾವ ಜಾತಕ ನೋಡೋದಕ್ಕೂ ದಿನಗಳು ಪ್ರಶಸ್ತವಾಗಿಲ್ಲ. ಅಂದರೆ ಇದರಿಂದ ನಮ್ಮ ಅರ್ಜುನ್ಗೆ ಏನಾದರೂ ತೊಂದರೆ ಇದೆಯಾ ಶಾಸ್ತ್ರಿಗಳೇ? ಹೌದಮ್ಮ, ನಿಮ್ಮ ಮಗನಿಗೆ ಸರ್ಪದೋಷದಿಂದ ಆಗೋ ಅಪಾಯದ ದಿನಗಳು ಹತ್ತಿರ ಬರ್ತಾ ಇರೋದ್ರಿಂದ ಈ ರೀತಿ ಶಕುನಗಳು ಕಾಡ್ತಾ ಇರುತ್ತೆ. ಆದಷ್ಟು ನೀವು ಅವನನ್ನು ಕಾಪಾಡೋ ಪ್ರಯತ್ನ ಮಾಡಿ. ಇಲ್ಲೇ ಹೋದರೆ ಅರ್ಜುನ ನಿಮ್ಮ ಕೈಯಿಂದ ಜಾರು ಹೋಗೋದು ಶತಸಿದ್ಧ. ಅವನಿಗೆ ಇಂಥ ದಿನನೇ ಅಪಾಯ ಅಂತ ಕರಾರಕ್ಕಾಗಿ ಹೇಳೋಕ್ಕಾಗಲ್ಲ. ಆದರೆ ಈ 1.5 ತಿಂಗಳು ಪ್ರತಿ ಕ್ಷಣನೂ ಸದಾ ಅವನಿಗೆ ಅಪಾಯದ ಕ್ಷಣಗಳೇ. ಈಗ ಬೇರೆ ಪರಿಹಾರ ಇಲ್ವಾ ಶಾಸ್ತ್ರಿಗಳೇ? ಪರಿಹಾರ ಅಂತ ನಾನೇನು ಹೇಳೋಕ್ಕಾಗಲ್ಲ. ಆದರೆ ಈ ವಿಷಯದಲ್ಲಿ ನಾನೊಂದು ಸಲಹೆ ಕೊಡಬಲ್ಲೆ. ಯಾವುದೇ ಕಾರಣಕ್ಕೂ ಅವನು ಒಬ್ಬಂಟಿಯಾಗಿ ಹೊರಗಡೆ ಹೋಗೋದು ಬೇಡ. ಅವನ ಜೊತೆ ಯಾರನ್ನಾರು ಕಳಿಸ್ಲೇಬೇಕು ನೀವು. ಅದಕ್ಕೆ ಅವನು ಒಪ್ಕೋತಾನೆ ಇಲ್ಲ ಶಾಸ್ತ್ರಿಗಳೇ. ಆಗಲೇ ನಾನು ಇದ್ರ ಬಗ್ಗೆ ಒಂದ್ಸಲ ಅವನ ಹತ್ರ ಮಾತಾಡಿ ನೋಡಿದೆ. ಅದಕ್ಕೆ ಅವನು ಹೀಗೆಲ್ಲ ನೀವು ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ನಮ್ಮ ಮದುವೆನೇ ಆಗಲ್ಲ ಅಂದ್ಬಿಟ್ಟ. ನೋಡಿ, ಅವನು ಹಾಗೆ ಹೇಳಿದ ಅಂತ ನೀವು ಸುಮ್ಮನೆ ಇದ್ರೆ ಅವನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಅವನ ಜೊತೆ ಯಾರಾದರೂ ಒಬ್ರಿಗಿರೋ ಹಾಗೆ ನೀವು ವ್ಯವಸ್ಥೆ ಮಾಡಲೇಬೇಕು. ಇದು ಬಿಟ್ಟು ನಿಮಗೆ ಬೇರೆ ದಾರಿನೇ ಇಲ್ಲ. ಕೋಟ್ಯಂತರ ದುಡ್ಡಿದೆ, ಮತ್ತೆ ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದಾ? ಹಾಗಾದ್ರೆ ತೋರಿಸಿ. ಅವಳೇನಾದರೂ ಬಂದು ನನ್ನ ಹತ್ರನೇ ಕೇಳಿದರೆ ಈ ಇಡೀ ಆಸ್ತಿನ ಅವಳ ಹೆಸರಿಗೆ ಬರ್ಕೊಟ್ಬಿಡ್ತಾ ಇದ್ದೆ. ಪುಂಗಿಯಿಂದ ಹೊರಟು ನಿಮ್ಮ ಶಕ್ತಿ ಎಲ್ಲ ವಾಪಸ್ ನಮ್ಮ ಕಡೆನೇ ಬರ್ತಾ ಇದೆ.